ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಥೂ ನೀನಾ? ಯಾಕೆ ಎದುರ್ಕೊಂಡ್ಬಿಟ್ಯಾ? ಚೂರು ಸೀರಿಯಸ್ನೆಸ್ ಇಲ್ಲ ಅಲ್ವಾ? ನಿನಗಿದ್ಯಾ ನೋಡ್ಕೋ. ಅದಲ್ಲಲೇ ಇವಳು ಬುಕ್ಕಿಕೊಂಡು ಸುಮ್ನೆ ಭೂಕಂಪ ಆದಂಗ್ ಕೂತವಳೆ. ಯಾಕೇನೈತೆ? ಪ್ರೀತು, ಕೌಸಲ್ಯ ಅತ್ತೆ ಹತ್ರ ಮಾವನ್ ಬಗ್ಗೆ ಕೇಳ್ತಿದ್ಯಲ್ಲ, ಏನ್ ಹೇಳಿದ್ರು? ಅವ್ರೇನು ಹೇಳಿಲ್ಲ. ಯಾಕೆ? ನೀನ್ ಅಪ್ಪನ್ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ಪ್ರಶ್ನೆಗೂ ಉತ್ತರನೇ ಸಿಕ್ತಿಲ್ಲ. ಉತ್ತರ ಸಿಗೋದೂ ಇಲ್ಲ. ನಿಮ್ಮಿಬ್ರಿಗೂ ಏನಾಗಿದೆ? 3 ಹೊತ್ತು ಅಪ್ಪ 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 ಅಂತ ಜಪ ಮಾಡ್ತಾ ಇದೀರಲ್ಲ. ನನಗೆ ನನ್ ಗಂಡದ ಬಗ್ಗೆ ಚಿಂತೆ ಇಲ್ಲ. ನಿಮಗ್ ಯಾಕ್ರೋ? ನಿನ್ಗಿಲ್ದೇ ಇರ್ಬೋದು, ಆದ್ರೆ ನಮ್ಗಿದೆ. ಎಲ್ಲರೂ ಅಪ್ಪ ಎಲ್ಲಿ ಅಂತಾನೆ ಕೇಳ್ತಾರೆ. ಅದಕ್ ನಾನು ಏನಂತ ಉತ್ತರ ಕೊಡ್ಬೇಕು? ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಈಗ ಸ್ಕೂಲಲ್ಲಿ ನಿಮ್ ಮೇಸ್ಟ್ರು 20 ಟೇಬಲ್ಸ್ ಹೇಳು ಅಂತ ಕೇಳ್ತಾರೆ. ನಿನಗ್ ಗೊತ್ತಿರಲ್ಲ. ಆಗೇನ್ ಮಾಡ್ತೀಯ ನೀನು? ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯ ತಾನೆ? ಹಾಗೆ ಮಾಡು. ಅಮ್ಮ, ನೀನ್ ಈ ತರ ಡಬ್ಬಾ ಎಕ್ಸಾಂಪಲ್ ಎಲ್ಲ ಕೊಡ್ಬೇಡ. ಅಪ್ಪ ಎಲ್ಲಿದ್ದಾರೆ ಹೇಳು? ಆ ಭೂಮಿ ಮೇಲಿದ್ದಾರೆ. ಆಕಾಶಕ್ಕೆ ರೆಕ್ಕೆ ಕಟ್ಕೊಂಡು ಹಾರಕ್ಕೆ ಅವ್ರೇನ್ ಗಂಧರ್ವ ಕನ್ಯೆ ಅಲ್ಲ ಅಲ್ವಾ? ಸಾರಿ ಕನ್ಯೆ ಅಲ್ಲ, ಗಂಧರ್ವ ಕುವರ ಅಲ್ಲ ಅಲ್ವಾ? ಅಮ್ಮ, ನಾನ್ ಎಷ್ಟ್ ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ನೀನ್ ತರ್ಲೆ ಉತ್ತರ ಕೊಡ್ತಿದ್ಯಲ್ಲ. ನಿನ್ ಬರ್ತ್ಡೇ ಸ್ಕೂಟಿ ಬೇಕಾ ಬೇಡ್ವಾ? ಅಮ್ಮ, ಅವಳು ಕೇಳ್ತಾ ಇರೋದು ಅಪ್ಪನ ಬಗ್ಗೆ. ನೀನ್ ಫಸ್ಟ್ ಅದಕ್ಕೆ ಉತ್ತರ ಹೇಳು. ಏಯ್, ಏನೋ ಉತ್ತರ ಕೊಡೋದು? ನೀವು ಪ್ರಶ್ನೆಗಳು ಕೇಳ್ತಾ ಇದೀರಲ್ಲ, ಪ್ರಶ್ನೆಗಳು ಬಂದಾಗ ಪರೀಕ್ಷೆಯಲ್ಲಿ ಉತ್ತರ ಬರ್ದ್ರೆ ನೀವ್ ಎಲ್ಲೋ ಹೋಗ್ತೀರಾ. ಏಯ್, ನೀನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ಯಾ ತಾನೆ? ಬಾಯಿ ಮುಚ್ಕೊಂಡು ಕೂತ್ಕೊಂಡು ಓದ್ಕೊ. ಅಮ್ಮ, ಹೋಗ್ಯಾ? ಅಮ್ಮನೂ ಇಲ್ಲ ಗುಮ್ಮಾನೂ ಇಲ್ಲ, ಓದ್ಕೊಳ್ಳೆ ಸುಮ್ನೆ. ಏನೋ ಪ್ರೀತಮ್, ಈ ಮನೆಯಲ್ಲಿ ಎಲ್ಲಾರ್ದು ಒಂದೊಂದ್ ಸೀಕ್ರೆಟ್ ಇದೆ. ಯಾರನ್ನು ನಂಬಕ್ಕಾಗಲ್ಲ. ನಂದೇನು ಸೀಕ್ರೆಟ್ ಇಲ್ಲ. ಮತ್ತಮ್ಮ ಯಾಕೆ ಹಾಕ್ತಾಡದ್ಲು ನಿಂಗೆ? ಹೋಗ್ ಅವ್ರನ್ನೇ ಕೇಳು. ಈ ಪಾನ್ ಹಾಕೊಳ್ಳೋದು ಹೆಣ್ಮಕ್ಳು ಹುಚ್ಚು. ಈ ಎರಡೂ ನಿನ್ ವೀಕ್ನೆಸ್ಸು. ಇದರಿಂದ ನಾನು ಎಂತ ದೊಡ್ಡ ಪ್ರಾಬ್ಲಮ್ ಸಿಗಾಕೋತಿದ್ದೆ ಗೊತ್ತಾ? ಅಲ್ಲ ಮಾವ, ನಿನ್ ಜೊತೆ ನನ್ನ ಯಾರು ನೋಡಿದಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು? ಸ್ವಲ್ಪನಾರು ಸೀರಿಯಸ್ನೆಸ್ ಇದೆಯಾ ನಿಂಗೆ? ಅಲ್ಲ ಅಖಿಲ, ಅದು ಶಟ್ ಅಪ್. ನೋಡು ಮಾವ, ನಿನ್ನಿಂದ ಆಲ್ರೆಡಿ ತುಂಬಾ ದೊಡ್ಡ ಬ್ಲಂಡರ್ ಆಗಿದೆ. ನನ್ನ ಕಣ್ ಮುಂದೆನೇ ಅಭಯ್ ಇದ್ರೂ ಅವನನ್ನು ಮಾತಾಡ್ಸಕ್ಕಾಗಿಲ್ಲ. ಅಷ್ಟು ಸಲ ಬಡ್ಕೊಂಡಿದ್ದೀನಿ ಅಮ್ಮಮ್ಮನ ಮುಂದೆ, ಅಭಯ್ ಮುಂದೆ ಹೋಗ್ಬೇಡ ಅಂತ. ಯಾಕೆ ಹೋದೆ ಅಲ್ಲಿಗೆ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ? ಏ ಮಾವ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೋಡ್ ಮಾವ, ನಿಂಗ್ ಒಂದ್ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ಎಲ್ಲ ಸಿಚುವೇಶನ್ಸು ಒಂದೇ ಥರ ಇರಲ್ಲ. ನೀನ್ ಪ್ರತಿ ಸಲ ಕಿರಿಕ್ ಮಾಡ್ಕೊಂಡ್ ಬಂದಾಗೆಲ್ಲ ನಾನು ನಿನ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಬಿಡಿಸ್ಕೊಂಬರಕ್ಕಾಗಲ್ಲ. ಅಖಿಲ, ಅವನನ್ನ ಅಲ್ಲೇ ಮುಗಿಸ್ಬಿಡ್ತಿದ್ದೆ. ನನಗೆ ಎಷ್ಟೊತ್ತಿನ ಕೆಲಸ ಅದು. ಏನು ಗೊತ್ತಾ ನಾನು ಸಹಿಸ್ಕೊಂಡಿದ್ದು? ನಿನಗೋಸ್ಕರ ಸಹಿಸ್ಕೊಂಡಿದ್ದು. 25 ವರ್ಷದಿಂದ ಆ ಶಿವರಾಮ್ನಿಂದ ಜೈಲಿಗೆ ಹೋಗೋಗಾಯ್ತು. ಈಗ ಅವ್ರ ಮಗನಿಂದ ಒದೆ ತಿಂದು ಜೈಲಿಗೆ ಹೋಗೋಗಾಯ್ತು. ಅಖಿಲ, ಅವ್ರ ಅಪ್ಪನಿಗಾದ ಗತಿನೇ ಅವನಿಗೂ ಆಗಬೇಕು. ಅವ್ರ ಇಡೀ ಕುಟುಂಬ ನನ್ನ ಕಣ್ಣೆದುರುಗಡೆನೆ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ ನಾನು. ಹೌದು ಮಾವ, ಎಲ್ಲದಕ್ಕೂ ಸೇರ್ ತೀರ್ಸ್ಕೊಳ್ಳೋ ಟೈಮ್ ಹತ್ರ ಬಂದಿದೆ. ಇಷ್ಟರಲ್ಲೇ ಎಲ್ಲ ನೆರವೇರುತ್ತೆ. ಮಾವ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹೇಗಾದ್ರೂ ಮಾಡಿ ಸತ್ಯನ ಹೇಳ್ಬಿಡ್ಬೇಕು. ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗತ್ತೆ? ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ. ಅಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ.
ಕೂತ್ಕೋ ಅಭಯ್. ಪರವಾಗಿಲ್ಲ ಅಂಕಲ್. ಅರೆ ಕೂತ್ಕೋ, ಪರವಾಗಿಲ್ಲ. ಕಾಫಿ ಟೀ ಏನಾದ್ರೂ ಕುಡಿತ್ಯಾ? ಏನು ಬೇಡ. ಏನಪ್ಪ ಅಭಯ್, ಇಲ್ಲಿ ನಿನ್ಗೇನು ತೊಂದರೆ ಇಲ್ಲ ತಾನೆ? ಆರಾಮಾಗಿದೆಯಲ್ವಾ? ಆರಾಮಾಗಿದ್ದೀನಿ, ಏನು ತೊಂದರೆ. ನಾನು ಮನೆಯಿಂದ ಇಷ್ಟು ದೂರ ಬಂದು ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಸರ್. ಇಲ್ಲ ಅಂದ್ರೆ ನಾನು ಮನೇನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು, ಅನ್ನದ್ರಣ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ ಅಂತ. ಅದ್ ನಿಜ ಅಂತ ಈಗ ಅನಿಸ್ತಾ ಇದೆ ಅಂಕಲ್. ಹಾ ರೀ, ಅಜ್ಜಿ ಅಂದ್ರೆ ನೆನ್ಪಾಯ್ತು. ನಿನ್ನೆ ದೇವಸ್ಥಾನದಲ್ಲಿ ಒಬ್ರ ಅಜ್ಜಿ ಸುಸ್ತಾಗಿ ಬಿದ್ಬಿಟ್ಟಿದ್ರು. ಅದು ಯಾರು ಏನು ಅಂತ ಗೊತ್ತಾಯ್ತಾ ವತ್ಸಲ? ಗೊತ್ತಿಲ್ಲ ರೀ, ಊರಿಗ್ ಹೊಸಬ್ರು ಅನ್ಸತ್ತೆ. ಯಾರನ್ನೋ ಹುಡ್ಕೊಂಬಂದಿದೀನಿ ಅಂತ ಹೇಳಿದ್ರು. 100% ಅದು ನಮ್ಮ ಅಜ್ಜಿನೇ ಆಗಿರ್ತಾರೆ. ಪಾಪ, ಶುಗರ್ ಲೋ ಆಗಿ ಸುಸ್ತಾಗಿ ಬಿದ್ಬಿಟ್ಟಿದ್ರು ರೀ. ಆಮೇಲೆ ಏನಾಯ್ತು ಆಂಟಿ? ಆಮೇಲೆ ನಮ್ ಗೌರಿ ತೆಂಗಿನಕಾಯಿನ ಒಡ್ದು ಆ ತೆಂಗಿನ ನೀರ್ನ ಕುಡ್ಸಿದ್ಲು. ಆಗ ಅವರು ಸುಧಾರಿಸ್ಕೊಂಡ್ರು. ಕೇಳಿ ಹೇಳ್ದಾಗೆ ಸತ್ಯ ಹೇಳೋದಕ್ಕಂತೂ ಇದು ಸರಿಯಾದ ಸಮಯ ಅಲ್ಲ ಅಂತ ನನಗನ್ನಿಸ್ತಿದೆ. ಪಾಪ ರೀ, ಯಾರನ್ನ ಹುಡ್ಕೊಂಬಂದಿದ್ರೋ ಏನೋ. ಆಮೇಲೆ ಡ್ರೈವರ್ ಇದಾರೆ, ನೀವ್ ಹೋಗಿ ಅಂತ ಹೇಳಿದ್ರು. ನಮಸ್ಕಾರ ಚಂದ್ರಪ್ಪನವ್ರೆ. ಓಹ್ ಬಸಪ್ಪನವ್ರೆ, ಏನ್ ನಮ್ಮನೆವರೆಗೂ ದಯ ಮಾಡಿಸ್ಬಿಟ್ಟಿದ್ದೀರಿ? ಬನ್ನಿ ಕೂತ್ಕೊಳ್ಳಿ. ಬಸಪ್ಪನವ್ರೆ, ಕಾಫಿ ತಗೋತೀರಾ ಟೀ ತಗೋತೀರಾ? ಇಲ್ಲಮ್ಮ, ಪರವಾಗಿಲ್ಲ. ಹೋಗ್ಲಿ ಬಿಡಿ, ನಾನೇ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಅನ್ಕೋತಾ ಇದ್ದೆ, ನೀವೇ ಬಂದ್ಬಿಟ್ರಿ. ನೋಡಿ ಬಸಪ್ಪನವ್ರೆ, ನೀವು ಆ ಜಮೀನ ನಮಗೆ ಕೊಟ್ಟಿರೋದು ದಾನವಾಗಿ ಅಲ್ವಾ? ಅದೀಗ ಆಶ್ರಮದ ಹೆಸರಿನಲ್ಲಿದೆ. ಆ ಚೇರ್ಮನ್ ನೋಡಿದ್ರೆ ನಾನೇ ಏನೋ ಆಶ್ರಮದ ಜಮೀನ ಕಬಳಿಸ್ತಾ ಇದೀನಿ ಅಂತ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳಾಡಕ್ ಬರ್ತಾನೆ. ಇದಕ್ಕೆಲ್ಲ ಜೊತೆಯಾಗಿ ನೀವು ಬೇರೆ ಅವನ ಜೊತೆ ಬಂದಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ದೇವರಾಣೆಗೂ ನನಗೆ ಅವನ ಜೊತೆ ಬರೋದಕ್ಕೆ ಆಸಕ್ತಿ ಇರಲಿಲ್ಲ ಚಂದ್ರಪ್ಪನವ್ರೆ. ನಾನು ಅವನಿಗೆ ಹೇಳಿದೆ, ಬೇಡಪ್ಪ, ಚಂದ್ರಪ್ಪನವರು ಅಂತವ್ರಲ್ಲ, ನೀನ್ ಇದರಲ್ಲಿ ತಲೆ ಹಾಕ್ಬೇಡ ಅಂತ. ಆದ್ರೆ ಅವನು ಬಿಡ್ಲೇ ಇಲ್ಲ. ಜಮೀನು ವಿಚಾರವಾಗಿ ತುಂಬಾ ಒತ್ತಡ ಹಾಕ್ತಾ ಇದ್ದಾನೆ. ನೀವೇನಾದ್ರೂ ಮಾಡಿ ಬಗೆಹರಿಸ್ಬೇಕು ಚಂದ್ರಪ್ಪನವ್ರೆ. ಒಂದ್ ತಿಳ್ಕೋ ಬಸಪ್ಪ, ನನ್ನಿಂದ ನಿಮ್ ಕುಟುಂಬಕ್ಕೆ ನಷ್ಟ ಆಗೋದು ನನಗಿಷ್ಟ ಇಲ್ಲ. ಆದ್ರೆ ಆ ಜಮೀನ ರಿಜಿಸ್ಟರ್ ಮಾಡ್ಕೊಳ್ಳೋದಿಕ್ಕೆ ದಾಖಲೆ ಪತ್ರಗಳು ಯಾವುದೂ ಸರಿ ಇಲ್ಲ. ನಾನೇನ್ ಮಾಡ್ಲಿ ಹೇಳು? ಸರ್, ನಿಮ್ಮ ಹತ್ರ ಆ ಕಾಲದ ಪೇಪರ್ ಏನಾದ್ರೂ ಇದ್ರೆ ಅದನ್ನ ಆಶ್ರಮದ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ಬೋದು. ಆಗ ಯಾವ ಪಾಲಿಟಿಕ್ಸು ವರ್ಕ್ ಆಗಲ್ಲ. ಹೌದು ಸರ್, ಈ ವಿಚಾರದಲ್ಲಿ ನಿಮಗೆ ಬೇಕಾದ ಹೆಲ್ಪ್ನ ನಾನು ಮಾಡ್ಕೊಡ್ತೀನಿ. ಹೇಗಿದ್ರು ನಮ್ದು ಲ್ಯಾಂಡ್ ವ್ಯವಹಾರನೇ ಅಲ್ವಾ?